ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಮಕ್ಕಳಿಗೆ ಪುರಾಣದ ಕಥೆಗಳ ಪರಿಚಯ ಇರೋದಿಲ್ಲ, ಹಾಗಾಗಿ ಇವತ್ತು ಒಂದು ಪುರಾಣದ ಕಥೆಯನ್ನು ಹೇಳ್ತೀನಿ ಅಂದಿದ್ಲು ನಮ್ಮ ಅಜ್ಜಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಂತೆ. ಬನ್ನಿ, ತಡ ಮಾಡೋದು ಬೇಡ, ನೋಡೋಣ. ಮಕ್ಕಳ, ತುಂಬಾ ಹಿಂದೆ ಒಂದು ರಾಜ್ಯವನ್ನ ಪ್ರತೀಪ ಅನ್ನೋ ರಾಜ ಆಳ್ತಾ ಇದ್ದ. ಆತ ತುಂಬಾ ಒಳ್ಳೆಯ ರಾಜನಾಗಿದ್ದ. ಆತನ ರಾಜ್ಯ ತುಂಬಾನೇ ಸುಭಿಕ್ಷವಾಗಿತ್ತು. ಯಾವುದೇ ರೋಗ ರುಜಿನ ಇಲ್ಲದೆ ಜನರೆಲ್ಲ ತುಂಬಾ ಆರೋಗ್ಯದಿಂದ ಇದ್ರು. ಎಲ್ಲಾ ಪ್ರಜೆಗಳು ರಾಜನನ್ನ ತುಂಬಾನೇ ಗೌರವದಿಂದ ನೋಡ್ತಾ ಇದ್ರು. ಒಂದಿನ ಮಧ್ಯಾಹ್ನ ಬೇಟೆಗೆಂದು ಪ್ರತೀಪ ರಾಜ ಹೋದ. ಎಷ್ಟು ಹುಡುಕಿದ್ರೂ ಒಂದು ಕೂಡ ಬೇಟೆ ಸಿಗ್ಲೇ ಇಲ್ಲ. ಬಿಸಿಲ ಝಳಕ್ಕೆ ಆತ ಹೈರಾಣಾಗಿ ಹೋದ. ಕುದುರೆಯನ್ನ ಪಕ್ಕದಲ್ಲಿ ಬಿಟ್ಟು ಗಂಗಾ ನದಿಯ ದಡದಲ್ಲಿ ಇದ್ದ ವಿಶಾಲವಾದ ಮರವೊಂದರ ಕೆಳಗೆ ಕುಳಿತಿದ್ದ. ನೋಡುತ್ತಲೇ ಒಂದು ಸುಂದರವಾದ ಹುಡುಗಿ ಅದೇ ದಾರಿಯಲ್ಲಿ ಬಂದ್ಲು. ರಾಜ ಅವಳನ್ನ ನೋಡ್ತಾ ಮೈ ಮರೆತಿದ್ದಾಗ ಅವಳು ನೇರವಾಗಿ ಬಂದು ಅವನ ಬಲತೊಡೆಯ ಮೇಲೆ ಕುಳಿತು ಬಿಟ್ಲು. ರಾಜಂಗೆ ಆಶ್ಚರ್ಯ, ಖುಷಿ ಎರಡೂ ಒಟ್ಟಿಗೆ ಆಗೋಯ್ತು. ಹೇ, ಯಾರ್ ನೀನು? ಯಾರ ಮಗಳು? ನನ್ನ ತೊಡೆ ಮೇಲೆ ಯಾಕೆ ಬಂದು ಕುಳಿತುಕೊಂಡೆ ಅಂತ ಪ್ರಶ್ನೆಗಳನ್ನ ಕೇಳೋಕ್ ಶುರು ಮಾಡ್ದ. ಆಗ ಆ ಹುಡುಗಿ, ನನ್ನ ಹೆಸರು ಗಂಗಾ. ನಾನು ದೇವತೆಗಳ ಶಾಪದಿಂದ ಮನುಷ್ಯ ರೂಪವನ್ನ ಪಡೆದೆ. ಹೆಣ್ಣಿಗೆ ಒಂದು ಗಂಡಿನ ಆಶ್ರಯ ಇಲ್ಲ ಅಂದ್ರೆ ಬದುಕೋದು ಸಾಧ್ಯವಿಲ್ಲ. ನೀನು ತುಂಬಾ ತೇಜಸ್ಸಿನಿಂದ ಇದ್ದೀಯಾ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ಆಗ ಆ ರಾಜ, ನಿನ್ನಂತ ರೂಪಸಿಯನ್ನ ಮದುವೆ ಆಗಲ್ಲ ಅಂದೋನು ಶತಮೂರ್ಖನಾಗ್ತಾನೆ. ಆದ್ರೆ ನೀನು ಒಂದು ತಪ್ಪನ್ನ ಮಾಡಿದ್ದೀಯ, ಆದ್ರಿಂದ ನಿನ್ನನ್ನ ಮದುವೆ ಆಗೋಕೆ ಸಾಧ್ಯವಿಲ್ಲ ಅಂತ ಹೇಳ್ದ. ಆಗ ಗಂಗಾ ರಾಜನ ಮಾತನ್ನ ಕೇಳಿ ಕಂಗಾಲಾದ್ಲು. ಏನು ರಾಜನೇ, ನಾನು ಮಾಡಿರೋ ತಪ್ಪು ಅಂತ ಕೇಳಿದ್ಲು. ಆಗ ರಾಜ, ನಾನು ಶಾಸ್ತ್ರ ಪಾಲನೆಗೆ ಹೆಸರಾದವನು. ಶಾಸ್ತ್ರದ ಪ್ರಕಾರ ಒಂದು ಗಂಡಸಿನ ಬಲತೊಡೆ ಮೇಲೆ ಕುಳಿತುಕೊಳ್ಳುವ ಸ್ತ್ರೀ ಅವನ ಮಗಳು ಅಥವಾ ಸೊಸೆಯಾಗ್ತಾಳೆ. ಹೆಂಡತಿಯಾದವಳು ಎಡತೊಡೆ ಮೇಲೆ ಕುಳಿತುಕೊಳ್ಬೇಕು. ಆದ್ರಿಂದ ನಿನ್ನ ನಾನು ಮದುವೆಯಾಗೋಕೆ ಸಾಧ್ಯವಿಲ್ಲ ಅಂತ ಹೇಳ್ದ. ಗಂಗಾ ಇವನ ನಿಷ್ಠೆಗೆ ಮೆಚ್ಚಿದ್ಲು. ಆದ್ರೆ ಬೇಜಾರಿನಿಂದ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು. ಆಗ ಆ ರಾಜ, ಚಿಂತೆ ಮಾಡ್ಬೇಡ, ನನಗೊಬ್ಬ ಮಗನಿದ್ದಾನೆ, ಅವನೊಂದಿಗೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದ. ಹಾಗೆ ತನ್ನ ರಾಜ್ಯಕ್ಕೆ ಬಂದ್ಮೇಲೆ ರಾಜ ಪ್ರತೀಪ ಅವನ ಮಗ ಶಂತನಿಗೆ ಪಟ್ಟಾಭಿಷೇಕವನ್ನ ಮಾಡ್ದ. ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನ ಆತನಿಗೆ ವಹಿಸ್ದ. ಅದೇ ಸಂದರ್ಭದಲ್ಲಿ ಗಂಗಾ ಶಂತನಿಗೆ ಒಂದು ಮಾತನ್ನ ಹೇಳಿದ್ಲು. ಶಂತರಾಜರೇ, ಮದುವೆಯಾದ ಮೇಲೆ ನೀನು ನನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡಬೇಕು. ನಾನು ಏನ್ ಮಾಡಿದ್ರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಒಮ್ಮೆ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದ್ರೆ ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಷರತ್ತನ್ನ ಹಾಕಿದ್ಲು. ಅವಳ ರೂಪಕ್ಕೆ ಮಾರು ಹೋಗಿದ್ದ ಶಂತ, ಆಗಲಿ ಅಂತ ಭಾಷೆಯನ್ನ ಕೊಟ್ಟ. ರಾಜನಾದ ತಂದೆ ಪ್ರತೀಪ ಗಂಗಾಳ ಜೊತೆ ಶಂತನನ ಮದುವೆಯನ್ನ ಮಾಡ್ದ. ಇದ್ರಿಂದ ಆತ ಕೊಟ್ಟ ಮಾತನ್ನ ಉಳಿಸ್ಕೊಂಡ. ಮಗ ಶಂತನು ಕೂಡ ತಂದೆಯಂತೆಯೇ ಒಳ್ಳೆಯ ರಾಜ್ಯಾಡಳಿತವನ್ನ ಮಾಡ್ದ. ಹಾಗೆ ಸಮಯ ಉರುಳಿದಂತೆ ಶಂತನು ಹಾಗೂ ಗಂಗಾಳಿಗೂ ಒಂದು ಗಂಡು ಮಗು ಹುಟ್ಟಿತು. ಇಡೀ ರಾಜ್ಯವೇ ಸಂಭ್ರಮದಿಂದ ಎಲ್ಲೆಡೆ ಹಬ್ಬದ ವಾತಾವರಣವನ್ನ ಮಾಡಿದ್ರು. ರಾಜ ಪ್ರತೀಪನಂತೂ ಅಜ್ಜನಾದ ಸಂತೋಷದಲ್ಲಿ ತನ್ನ ಪ್ರಜೆಗಳಿಗೆ ಬಟ್ಟೆ ಬರಿಯನ್ನ ಕೊಟ್ಟು ಸಂಭ್ರಮಿಸಿದ. ಆದ್ರೆ ಆ ಸಂತೋಷ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ. ಗಂಗಾ ತನ್ನ ಪತಿ ಶಂತನನ್ನ ಕರ್ಕೊಂಡು ನದಿ ಬಳಿ ಬಂದ್ಲು. ಅವನ ಎದುರಿಗೆ ತನ್ನ ಮಗುವನ್ನ ನೀರಿಗೆಸೆದ್ಲು. ಆದ್ರೆ ಶಂತನು ಪ್ರಶ್ನೆ ಮಾಡುವಂತಿರಲಿಲ್ಲ. ಏನಾದ್ರೂ ಕೇಳಿದ್ರೆ ಅವಳು ಬಿಟ್ಟು ಹೋಗುವ ಭಾಷೆ ಇರೋದಕ್ಕೆ ಸುಮ್ಮನಿರ್ಬೇಕಾಯ್ತು. ಆದ್ರೆ ಮಾರನೇ ವರ್ಷ ಜನಿಸಿದ ಮಗುವನ್ನ ಕೂಡ ಇವಳು ನದಿಗೆಸ್ತು ಬಂದ್ಲು. ಆಗ್ಲೂ ಈತ ಮೌನವಾಗಿಯೇ ಇದ್ದ.
ಹೀಗೆ 7 ಮಕ್ಕಳು ನದಿ ಪಾಲಾಗುವ ತನಕ ಸುಮ್ಮನಿದ್ದ ರಾಜ 8ನೇ ಮಗುವನ್ನ ಎಸೆಯಲು ಹೋದಾಗ ಅವಳ ಕೈ ಹಿಡ್ದ. ಏನು ನಿನ್ನ ಹುಚ್ಚಾಟ? ಯಾವ ಕಾರಣಕ್ಕೆ ನಮ್ಮ ಮಗುವನ್ನ ನೀರಿಗೆಸಿತಿದ್ದೀಯಾ? ಹೀಗೆ ಮಾಡಿದ್ರೆ ಮುಂದೆ ನನ್ನ ವಂಶವನ್ನ ಯಾರು ನೋಡ್ಕೊಳ್ಳೋದು? ನನ್ನ ಮಗುವನ್ನ ನಂಗೆ ಕೊಡು, ನೀನು ಬೇಕಾದ್ರೆ ನನ್ನ ಬಿಟ್ಟು ಹೋಗು ಅಂತ ಕೋಪದಿಂದ ಹೇಳ್ದ. ಇದನ್ನ ನೋಡಿ ಗಂಗಾ, ನೀನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ವಿಫಲನಾಗಿದ್ದೀಯಾ? ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಮಗುವನ್ನ ಕೂಡ ನನ್ನ ಜೊತೆ ಒಯ್ತಾ ಇದ್ದೀನಿ. ಇದನ್ನ ಬೆಳೆಸೋ ಜವಾಬ್ದಾರಿ ನಂದು. ನಿಂಗೆ ನಿನ್ನ ಮಗುವನ್ನ ಸೂಕ್ತ ಸಮಯದಲ್ಲಿ ಕೊಡ್ತೀನಿ ಎಂದು ನೀರಿಗೆ ಮಗುವಿನ ಸಮೇತ ಹಾರ್ಬಿಟ್ಲು. ಶಂತನು ದುಃಖದಿಂದ ಅರಮನೆಗೆ ವಾಪಸ್ ಬಂದ. ಆತನಿಗೆ ಯಾವುದಕ್ಕೂ ಆಸಕ್ತಿ ಇರಲಿಲ್ಲ. ಸದಾಕಾಲ ದೇವರ ಧ್ಯಾನದಲ್ಲಿ ತೊಡಗುತ್ತಿದ್ದ. ಹೀಗೆ ತುಂಬಾ ವರ್ಷಗಳು ಕಳೆದು ಹೋಯಿತು. ಹೀಗೆ ಆತನಿಗೆ ಗಂಗಾ ಬಿಟ್ಟು ಹೋದ ಜಾಗ ನೆನಪಾಗಿ ಅಲ್ಲಿಗೆ ಹೋದ. ಆತನಿಗೆ ಒಂದು ವಿಚಿತ್ರವಾದ ದೃಶ್ಯ ಕಣ್ಣಿಗೆ ಬಿತ್ತು. ಸುಮಾರು 22 ವರ್ಷ ಪ್ರಾಯದ ಸದೃಢ ಯುವಕ ಬಾಣವನ್ನ ಗಂಗಾ ನದಿಗೆ ಬಿಟ್ಟು ಅದರ ದಿಕ್ಕನ್ನ ಬದಲಿಸ್ತಾ ಇದ್ದ. ಇದನ್ನ ಕಂಡ ಶಂತನಿಗೆ ಈತ ಸಾಮಾನ್ಯನಲ್ಲ ಅಂತ ಅನ್ನಿಸ್ತು. ನದಿಯ ಬಳಿಗೆ ಹೋಗಿ, ಗಂಗಾ ಒಮ್ಮೆ ಬಾ, ಯಾರೀತ? ಬಾಣದಿಂದ ನದಿಯ ಹರಿವನ್ನ ಬದಲಿಸುವ ಅಪ್ರತಿಮ ಸಾಹಸಿ ಅಂತ ಕೇಳ್ದ. ಆಗ ಗಂಗಾ ಪ್ರತ್ಯಕ್ಷಳಾಗಿ, ಈತ ನಿಮ್ಮ ಮಗ ದೇವಪುತ್ರ. ದೇವತೆಗಳ ಕೃಪೆಯಿಂದ ಸರ್ವವಿದ್ಯಾ ಪ್ರವೀಣನಾಗಿದ್ದಾನೆ. ನಾನು ನಿಮಗೆ ಕೊಟ್ಟ ಸರಿಯಾದ ಸಮಯಕ್ಕೆ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಮಾಯವಾಗಿ ಹೋದ್ಲು. ಆತ ತನ್ನ ಮಗನೊಂದಿಗೆ ಬಂದು ಆತನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಆತನೊಂದಿಗೆ ಹಳೆಯ ನೋವನ್ನೆಲ್ಲ ಮರೆತು ಸುಖವಾಗಿದ್ದ.